ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಎಲ್ಲ ಸ್ಪರ್ಧಿಗಳನ್ನು ಎಚ್ಚರಿಸುವಂಥ ಕೆಲಸ ಸುದೀಪ್ ಅವರು ಮಾಡಿದರು ಅಂತಲೇ ಹೇಳ್ಬೋದು. ಗೌತಮಿ ಮತ್ತು ಅವರ ಗಂಡ ಮಾತಾಡ್ತಿರೋ ವಿಡಿಯೋನ ಮನೆಯ ಎಲ್ಲ ಸದಸ್ಯರಿಗೂ ತೋರಿಸಲಾಯಿತು. ಇದರಿಂದ ಮಂಜು ಅವರು ತುಂಬಾ ಡಿಸ್ಟರ್ಬ್ ಆದರು ಅಂತಲೇ ಹೇಳ್ಬೋದು. ಅದನ್ನೇ ನನಗೆ ಅರ್ಥ ಆಗಿಲ್ಲ ಅಂತ ಮೋಕ್ಷಿತ ಅವ್ರನ್ನ ಕೇಳ್ತಾ ಇದ್ರು. ಮೋಕ್ಷಿತನ ಕೇಳೋದೇನು ಬೇಡ, ನನ್ನನ್ನೇ ಕೇಳಿ, ಡೈರೆಕ್ಟಾಗಿ ನಾನೇ ಹೇಳ್ತೀನಿ ಅಂತ ಗೌತಮಿಯವರೇ ಎದ್ದು ಬಂದು ಹೇಳ್ತಾರೆ. ಹೌದು, ನಮ್ಮ ಮನೆಯವ್ರು ಹೇಳಿದರು, ಆ ಮನುಷ್ಯ ಮಾತಾಡಿರೋದು ನೆನಪಿರುತ್ತಾ ಅವರಿಗೆ ಅಂತ ಕೇಳಿದರು. ಹೌದು, ನೆನಪಿರುತ್ತೆ ಅಂತ ನಾನು ಹೇಳಿದೆ. ಹಂಗಂದ್ರೆ ಅವ್ರು ಆಟ ಆಡ್ತಿದ್ದಾರೆ ಅಂತ ಹೇಳಿದ್ರಂತ ಗೌತಮಿಯವರು ಮಂಜು ಅವ್ರಿಗೆ ಹೇಳಿರ್ತಾರೆ. ಗೌತಮಿಯವರ ವಿಡಿಯೋ ನೋಡಿದಾಗಲಿಂದ ಮಂಜು ಅವರು ತುಂಬಾ ಡಿಸ್ಟರ್ಬ್ ಆದರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಫಿನಾಲೆಗೆ ಇನ್ನೂ 3 ವಾರ ಇದೆ ಅಂತ ಸುದೀಪ್ ಅವ್ರು ಹೇಳ್ದಾಗಲಿಂದ ಗೌತಮಿಯವರು ತುಂಬ ಅಲರ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮಂಜು ಅವ್ರ ಹತ್ರ ಮತ್ತೆ ಬಂದು ಪ್ಲ್ಯಾನ್ ಮಾಡೋಣ, ಮುಂದೆ ಹೆಂಗೆ ಏನು ಅಂತ ಬಾಲ್ಕನಿಯಲ್ಲಿ ಕೂತು ಪ್ಲ್ಯಾನ್ ಮಾಡ್ತಾಯಿದ್ರು. ನನಗೆ 6 ಜನ ಕಾಂಪಿಟೇಟರ್ ಇದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾಯಿದ್ರು. ಇವರಿಬ್ಬರು ಆಟಕ್ಕೋಸ್ಕರ ಮತ್ತೆ ಒಂದಾಗಿ ಬೇರೆ ಪ್ಲ್ಯಾನ್ ಮಾಡ್ಬೋದೇನೋ, ಕಾದು ನೋಡೋಣ. ಅಷ್ಟೇ ಅಲ್ಲದೆ ಕೆಲವೊಂದು ಟ್ರೋಲ್ ವೀಡಿಯೋಗಳನ್ನು ತೋರಿಸಿರ್ತಾರೆ ಸುದೀಪ್ ಅವರು. ಚೈತ್ರ ಅವರ ವೀಡಿಯೋ ನೋಡಿ ಚೈತ್ರ ಅವರು ತುಂಬ ಮುಜುಗರಕ್ಕೊಳಗಾದರು. ಇವ್ರ ವೀಡಿಯೋ ಅಂತೂ ತುಂಬ ಕಾಮಿಡಿ ಆಗಿತ್ತು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವ್ರದ್ದು ರಾಧಾಕೃಷ್ಣ ವೀಡಿಯೋನು ತೋರಿಸಿದ್ರು. ತ್ರಿವಿಕ್ರಮ್ ಅವರಮ್ಮ ಹೇಳಿರ್ತಾರೆ, ಭವ್ಯ ಜೊತೆಗೆ ಹೋಗಬಾರ್ದು, ಹೋದರೆ ನಿನಗೆ ಆಟಕ್ಕೆ ಕಷ್ಟ ಆಗುತ್ತೆ, ನೀನು ಕಪ್ ಗೆಲ್ಲಕ್ಕಾಗಲ್ಲ ಅಂತೇನೋ ಹೇಳಿರ್ತಾರೆ. ಅದನ್ನು ಕೇಳಿ ಭವ್ಯಗೌಡ ಅವರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಭವ್ಯಗೌಡ ಅವ್ರ ಮನೆಯವರು ಕೂಡ ಅದೇ ಹೇಳಿರ್ತಾರೆ, ತ್ರಿವಿಕ್ರಮಿಂದ ದೂರ ಇರು ಅಂತ ಹೇಳಿರ್ತಾರೆ. ಇದು ಭವ್ಯ ಅವರಿಗೆ ತುಂಬಾ ದುಃಖ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ತ್ರಿವಿಕ್ರಮ್ ಅವ್ರ ಹತ್ರ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. 14 ವಾರದಿಂದನೂ ಫ್ರೆಂಡ್ಶಿಪ್ ಆಗಿರೋ ಇವರಿಬ್ಬರು ಇನ್ನು ಉಳಿದಿರೋ 3 ವಾರದಲ್ಲಿ ಮತ್ತೆ ದೂರ ಆಗಿ ಆಟ ಆಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರಿಬ್ಬರು ದೂರ ಆಗ್ತಾರಾ ಅಥವಾ ಹೀಗೆ ಫ್ರೆಂಡ್ಶಿಪ್ ಆಗಿ ಆಟ ಮುಂದುವರಿಸ್ತಾರ, ಕಾದು ನೋಡಬೇಕಾಗಿದೆ. ಅಷ್ಟೇ ಅಲ್ಲದೆ ಸೋಮವಾರದ ಸಂಚಿಕೆಯ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಕ್ಯಾಪ್ಟನ್ ಆಗಿರೋ ರಜತ್ ಅವರಿಗೆ 5 ಜನನ ನಾಮಿನೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ. ರಜತ್ ಅವರು ವಿಲನ್ ಥರ ರೆಡಿಯಾಗಿ ಬಿಟ್ಟು ಬಂದು 5 ಜನನ ನಾಮಿನೇಟ್ ಮಾಡಿದ್ದಾರೆ. ಯಾರ್ಯಾರಂದರೆ ಗೌತಮಿ, ಚೈತ್ರ ಕುಂದಾಪುರ್, ಭವ್ಯಗೌಡ, ಮೋಕ್ಷಿತ ಮತ್ತು ಹನುಮಂತ. ಇವ್ರು 5 ಜನನ ಟಿಕೆಟ್ ಟು ಫಿನಾಲೆ ಅರ್ಹತೆ ಇಲ್ಲದ ಅಭ್ಯರ್ಥಿಗಳು ಅಂತ ಇವ್ರು 5 ಜನನ ಕ್ಯಾಪ್ಟನ್ ಆಗಿರೋ ರಜತ್ ಅವರು ಆರಿಸಿರ್ತಾರೆ. ಚೈತ್ರ ಅವರನ್ನು ಟಿಕೆಟ್ ಟು ಫಿನಾಲೆಗೆ ಅರ್ಹತೆ ಇಲ್ಲ ಅಂತ ರಜತ್ ಅವರು ಆಯ್ಕೆ ಮಾಡಿರೋದ್ರಿಂದ ಚೈತ್ರ ಕುಂದಾಪುರ್ಗೂ ಮತ್ತು ರಜತ್ ಅವ್ರಿಗೂ ಒಂದು ವಾದ ವಿವಾದನೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಚಿಕ್ಕ ಮಕ್ಕಳ ಥರ ವಾದ ಮಾಡ್ತಾರೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್.